ಅಲ್ಲ ನಮ್ಮನೆ ಗಂಡ್ಸೊಂದು ಅಲ್ಲ ಮಟನ್ ತಗೋಬತ್ತೀನಿ ಬೇಗ ಬೇಗ ಮಸಾಲೆ ಎಲ್ಲ ರೆಡಿ ಮಾಡಿ ಇಡ್ರಿ ಅತ್ತೆ ಸೊಸೆ ಅಂತ ಹೇಳ್ಬಿಟ್ಟು ಹೋಗಿದ್ ಗಂಡ್ಸು ಅದು ಯಾವ ಕಡೆ ಹೋಯ್ತು ಮಧ್ಯಾಹ್ನ ಆಗ್ತಾ ಬಂತು ನಮ್ಮನೆ ಗಂಡ್ಸಿನ ಸುಳಿ ಇಲ್ಲ ಇನ್ನು ಯಾವ ಕಡೆ ಹೋಯ್ತು ಹಂಗಾದ್ರೆ ಅಲ್ಲ ಮಟನ್ ಬರುತ್ತೆ ಅಂತ ಅನ್ಕೊಂಡೆ ನಾನು ಅಲ್ಲನೇ ಗೀತಾ ಅಲ್ಲ ನಿನ್ನ ಮಾವಯ್ಯ ಮಟನ್ ತಗೋಬತ್ತೀನಿ ಬೇಗ ಬೇಗ ಮಸಾಲೆ ರೆಡಿ ಮಾಡಿ ಇಡ್ರಿ ಅತ್ತೆ ಸೊಸೆ ಅಂತ ಹೇಳ್ಬಿಟ್ಟು ಹೋಗಿದ್ದು ಇನ್ನೂ ಬಂದಿಲ್ಲ ಅಲ್ಲ ಮಸಾಲೆ ಎಲ್ಲ ಹುರಿದಿಟ್ಟೇನೆ ಮಸಾಲೆ ಸ್ವಲ್ಪ ಹುರಿದಿಡು ಆಮೇಲೆ ಮಟನ್ ತಗೋಬತ್ತೀನಿ ಅಂತ ಹೇಳಾರೆ ನೋಡೋಣ ಇನ್ನೂ ಬಂದಿಲ್ಲ ಇನ್ನು ಸಾಂಬಾರು ಆಗೋದು ಯಾವಾಗ ಊಟ ಮಾಡೋದು ಯಾವಾಗ ಮಟನ್ ಬೇಯೋದು ಯಾವಾಗ ಎಂತದ ನಿನ್ನ ಮಾವಯ್ಯನ ಕತೆ ನೋಡು ಗೀತಾ ಹೌದಾ ಅತ್ತೆ ಮಾವಯ್ಯ ಮಟನ್ ತತ್ತೀನಿ ಅಂತ ಹೋಗೋರ ಸರಿ ನಾನು ಮಸಾಲೆ ರೆಡಿ ಮಾಡಿ ಇರ್ತೀನಿ ನೋಡೋಣ ಬರ್ಬೋದು ನನ್ನ ಬಟ್ಟೆ ಒಂದೆರಡು ಐತಲ್ಲ ಬೇಗ ಬೇಗ ಒಗ್ದಾಕ್ಬಿಟ್ಬಿಡೋಣ ಬಿಸಿಲೈತಲ್ಲ ಅಂತ ಬಂದೀನಿ ನೀವು ಆಗಲೇ ಹೇಳಿದ್ರೆ ನಾನು ಮಸಾಲೆ ರೆಡಿ ಮಾಡಿ ಇಟ್ಟು ಬಟ್ಟೆ ಒಗೆಯಕ್ಕೆ ಬರ್ತಿದ್ದೆ ನನಗೆ ಗೊತ್ತೇ ಇರಲಿಲ್ಲ ಅತ್ತೆ ಸರಿ ಸರಿ ಬಟ್ಟೆ ಬೇಗ ಒಗ್ದಾಕ್ಬಿಡು ಆರಾಕ್ಬಿಡು ಬೇಗ ಬಿಸಿಲೈತಲ್ಲ ಒಣ್ಕೊಳುತ್ತೆ ಆಮೇಲೆ ಬೇಗ ಬೇಗ ಮಸಾಲೆ ರೆಡಿ ಮಾಡಿಡು ಇನ್ನು ನಿನ್ನ ಮಾವಯ್ಯ ಬಂದಿಲ್ಲಲ್ಲ ಮಸಾಲೆ ಹುರಿದಿಟ್ಕೋ ಆಮೇಲೆ ಬಂದ ತಕ್ಷಣ ರೆಡಿ ಮಾಡ್ಬೋದು ನೋಡೋಣ ಸರಿ ಅತ್ತೆ ನಾನು ಮಸಾಲೆ ರೆಡಿ ಮಾಡ್ತೀನಿ ಬಟ್ಟೆ ಒಗ್ದಾಯ್ತು ಇದನ್ನ ಆರಾಕ್ಬಿಟ್ಟು ನಾನು ಮಸಾಲೆ ರೆಡಿ ಮಾಡ್ಕೊತೀನಿ ಬಿಡಿ ಮಾವಯ್ಯ ಬರ್ತಾರೆ ನೋಡೋಣ ಕಾಯಿ ಸುಲಿಬೇಕಿತ್ತು ನನಗೆ ಇದ್ರಲ್ಲಿ ಕಾಯಿ ಸುಲಿಯೋಕ್ಕೂ ಬರಲ್ಲ ಅದು ನನಗೆ ಕತ್ತಿಯಲ್ಲಿ ಕಾಯಿ ಸುಲಿದು ಅಭ್ಯಾಸನೂ ಇಲ್ಲ ಅತ್ತೆವ ಎಂತ ಮಾಡೋದು ಮಾವು ಬರೋದು ಎಷ್ಟೊತ್ತಾಗುತ್ತೆ ಮಾವಯ್ಯ ಬರೋದು ಕಾಯಾರು ಸುಲಿದು ಕೊಡ್ತಿದ್ರೇನ ಅಲ್ಲ ನಿನ್ನ ಮಾವಯ್ಯನ ನಂಬ್ಕೊಂಡ್ರಿ ಇವತ್ತು ಸಾಂಬಾರು ಆದಂಗೆ ಅಂತ ನೋಡ್ತೀನಿ ನಂಗಾಗುತ್ತೆ ನೋಡ್ತೀನಿ ನಾನು ಕಾಯಿ ಸುಲಿಯೋಕ್ಕಾಗುತ್ತೆ ನೋಡ್ತೀನಿ ಆಗಿಲ್ಲ ಅಂದರೆ ಮಾವಯ್ಯ ಬರ್ತಾರೆ ನೋಡೋಣ ಅಲ್ಲ ಮಟನೇ ಬಂದಿಲ್ಲ ಅಲ್ಲ ಕಾಯಿ ಸುಲಿಯೋಕಿನ್ನ ಅಲ್ಲ ಎಂತ ಜನ ಮಟನ್ ತತ್ತೀನಿ ಅಂತ ಹೋಗಿದ್ ಗಂಡಸು ಅಲ್ಲ ಯಾರಾದ್ರೂ ಸಿಕ್ಕಿದ್ರೇನೆ ಅಲ್ಲ ಬಾ ಒಂಚೂರು ಹಾಕ್ಬರೋಣ ಅಂತ ಯಾರಾದ್ರೂ ಕರ್ಕೊಂಡು ಹೋದ್ರೆ ಎಂತ ಕತೆ ಅಂತ ಗೊತ್ತಾಗ್ತಿಲ್ಲ ಅಲ್ಲ ನಿನ್ನ ಮಾವಯ್ಯ ಊರಾಗೆಲ್ಲ ಹೋಗಲ್ಲ ಕಣೆ ಹಾಗೆಲ್ಲ ಯಾರಾದ್ರೂ ಈ ಫ್ರೆಂಡ್ ಎಲ್ಲ ಸಿಗ್ತಾರಲ್ಲ ಅವಾಗ ಬಾನೆ ಸುಮ್ಮನಿದೆಯಲ್ಲ ಬಾಬಾ ಅಂತ ಕರಿತಾರಲ್ಲ ಅವಾಗ ಹೋಗಿ ಎಲ್ಲಾದ್ರೂ ಒಂಚೂರು ಹಾಕ್ಬರೋ ಅಭ್ಯಾಸ ಇದೆ ಕಣೆ ಆ ಥರ ಯಾರಾದ್ರೂ ಸಿಕ್ಕಿದ್ರಾ ಅಂತ ಗೊತ್ತಾಗ್ತಿಲ್ಲ ನನಗೆ ಇಲ್ಲ ಅಂದ್ರೆ ತಗೋಬತ್ತೀನಿ ಅಂತ ಇಷ್ಟೊತ್ತೆಲ್ಲ ಮಾಡಲ್ಲಪ್ಪ ಅಲ್ಲ ಮಸಾಲೆ ಎಲ್ಲ ಹುರಿದಿಟ್ಟಿನಿ ಕಾಯಿ ತುರಿದಿಟ್ಟಿನಿ ಅತ್ತೆ ಒಂದು ಕಾಯಿ ಸುಲ್ದು ಕೊಟ್ಟಾರೆ ಅದನ್ನ ತುರಿದಿಟ್ಟಿನಿ ಸಾಕಾಗುತ್ತೆ ಇಲ್ಲ ಗೊತ್ತಿಲ್ಲ ಮಾವಯ್ಯ ಎಷ್ಟು ಮಟನ್ ತರ್ತಾರೆ ಅಂತದ ಮಟನ್ ಜಾಸ್ತಿ ಅಂದರೆ ನನ್ನ ಕಾಯಿ ತುರ್ಕೋಬೇಕಾಗುತ್ತೆ ನನ್ನ ಕಾಯಿ ಮತ್ತೆ ಹತ್ರ ಸುಲ್ಕೊಡೋಕೆ ಹೇಳೋಣ ಆಮೇಲೆ ಬೇಕಾದ್ರೆ ಸುಮ್ಮನೆ ತುರ್ದಿರೋದು ಬೇಡ ಇವಾಗ ಸಾಕು ನೋಡೋಣ ಎಂತ ಮಾಡೋದಂತ ಮಾವಯ್ಯ ಎಷ್ಟು ಮಟನ್ ತರ್ತಾರೆ ನೋಡ್ಬಿಟ್ಟು ಆ ಕಾಯಿ ತುರ್ಕೊಳ್ತೀನಿ ಇವಾಗ ಮಸಾಲೆ ಎಲ್ಲ ಹುರಿದಿಟ್ಟಿನಿ ಅಲ್ಲ ಮಸಾಲೆ ಎಲ್ಲ ಹುರಿದಿಟ್ಟಿನಿ ರುಬ್ಬಿಡ್ತೀನಿ ಅಂತ ನೋಡ್ತೀನಿ ಹಾಳಾದ ಕರೆಂಟ್ ಇವಾಗಲೇ ಹೋಗ್ಬೇಕಾ ಅಲ್ಲ ಇಷ್ಟೋ ತನಕ ಇತ್ತು ನಾನು ಮಸಾಲೆ ಹುರಿಯಕ್ಕೆ ಬಂದಿತ್ತ ನೋಡಿದ್ರೆ ಈ ಕರೆಂಟು ಪಡಕ್ ಅಂತ ಹೋಯ್ತು ನೋಡು ಅಲ್ಲ ಇದು ಕರೆಂಟ್ಗೆ ಎಂತ ಹೊಡ್ಕಿಚ್ಚು ಅಂತ ಇಷ್ಟೊತ್ತಿಗೆ ಹೋಗ್ಬೇಕಾ ಈ ಕರೆಂಟು ಓ ಗಂಡ್ಸ್ ಇವಾಗ ಬಂದಂಗಿತ್ತು ಅಲ್ಲ ಇಷ್ಟೋ ತನಕ ಎಲ್ಲಿ ಹೋಗಿದ್ದಾರೆ ನೀವು ಅಲ್ಲ ಮಟನ್ ತಗೋಬತ್ತೀನಿ ಮಸಾಲೆ ರೆಡಿ ಮಾಡಿಟ್ಟು ಮಾಡು ಅಂತ ಹೇಳ್ಬಿಟ್ಟು ಹೋಗಿರೋ ಗಂಡ್ಸು ಮಧ್ಯಾಹ್ನ ತಕ್ಕ ಪತ್ತಿಲ್ಲ ಅಂದ್ರೆ ನಾನು ಎಂತ ಅನ್ಕೊಳ್ಳೋದು ನಾನು ಅವಾಗಿಂದ ಅನ್ಕೊಂಡು ನೋಡ್ತಾ ಇದ್ದೀನಿ ಯಾವ ಕಡೆ ಹೋದ್ರು ಅಂತ ಅಲ್ಲ ಗೀತಂಗೆ ಹೇಳಿನಿ ಮಸಾಲೆ ಎಲ್ಲ ರೆಡಿ ಮಾಡಿ ಇಡು ಎಂತಕ್ಕೂ ನೋಡೋಣ ಅಂತ ಹೇಳಿ ಅವ್ಳು ಮಸಾಲೆ ರೆಡಿ ಮಾಡ್ತೀನಿ ಅಂತ ಒಳಗೆ ಹೋಗೋಳೆ ಎಂತ ಮಾಡಾಳೇನೋ ಗೊತ್ತಿಲ್ಲ ಅಲ್ಲ ಇಷ್ಟು ತನಕ ಎಲ್ಲಿ ಹೋಗಿದ್ ನೀವು ಓ ನಾನು ಅವಾಗ ಮಟನ್ ಬೇಗ ತಗೋಬತ್ತೀನಿ ಅಂತಾನೆ ಹೋಗಿದ್ದೆ ಸೀತಾ ಅಲ್ಲ ಅಜ್ಜಕ್ಕನ ಮಗ ರಮೇಶ್ ನಿನ್ನ ಬೆಂಗಳೂರಿಂದ ಬಂದಾನಂತೆ ಅಂಗಡಿ ತಾವ ಕುಂತಾನೆ ಅಲ್ಲಿ ಅವನು ಸಿಕ್ಕದ ಮಾತಾಡ್ಕೊಂಡು ಬಾರೋ ರಂಗಣ ಒಂದು 90 ಹಾಕಿ ಬರೋಣ 90 ಅಂತಂದ ನಾನು ಹಂಗೆ ಬೇಡ ಮಾರಯ್ಯ ನಾನು ಕುಡಿಯಲ್ಲ ಮಾರಯ್ಯ ಅಂತಂದೆ ಅವನು ಆಮೇಲೆ ಬಿಡ್ಲೇ ಇಲ್ಲ ಸೀತಾ ಬಾರ ರಂಗಣ್ಣ ನನ್ನ ಜೊತೆ ಬಾರೋ ಹಾಗೆ ಹೀಗೆ ಅಂದ್ಕೊಂಡು ಕರ್ಕೊಂಡೋದ ಅಲ್ಲ ಹೋಗಿ ಬರೋದು ಇಷ್ಟೊತ್ತಾಯ್ತು ನೋಡು ಮಟನ್ ತಂದಿನಿ ತಗ 2 kg ಮಟನ್ ಐತೆ ಎಳೆ ಮಟನ್ ಜಾಸ್ತಿ ಬೇಯಿಸೋದು ಬೇಡ ಅಂತ ಹೇಳು ಗೀತಂಗೆ ಅದು ಎಳೆ ಮಟನ್ನು ಜಾಸ್ತಿ ಬಲ್ತಿರೋದಲ್ಲ ಒಂದು 5-6 ವಿಸಿಲ್ ಹಾಕಿದ್ ಸಾಕಂತ ಹೇಳು ಒಂದು 10-12 ಹಾಕಕ್ಕೆ ಹೋದ್ರೆ ಆಮೇಲೆ ಕರ್ಗಿರ್ಗೆ ಹೋಗುತ್ತು ಆಮೇಲೆ ಸಾಂಬಾರು ಚೆನ್ನಾಗಾಗಲ್ಲ ಅದಕ್ಕೆ ಮಟನ್ ಸರು ಎಳೆ ಮಟನ್ನೇ ತಂದಿನಿ ನಾನು ಚೆನ್ನಾಗಾಗಲಿ ಅಂತ ಗೀತಂಗೆ ಹೇಳ್ಬಿಟ್ಟು ಬೇಗ ಸಾಂಬಾರು ಮಾಡು ತಗೋ ಓಹೋ ಅಲ್ಲ ಕುಡ್ದು ಬಂದಾರಾ ನಂಗೆ ಅವಾಗಲೇ ಗೊತ್ತಾಯ್ತು ಯಾರೋ ಸಿಕ್ಕಿರ್ಬೇಕು ಬಾ ಒಂಚೂರು ಹಾಕ್ಬರೋಣ ಅಂತ ಕರ್ಕೊಂಡು ಹೋಗಿರ್ಬೇಕು ಇಲ್ಲಾಂದ್ರೆ ಇಷ್ಟೊತ್ತೆಲ್ಲ ಮಾಡಲ್ಲ ಅಂತ ಅವಾಗ ಹಂಗೆ ಅಂದ್ಕೊಂಡೆ ನಾನು ಓಹೋ ಇವಾಗ ಕುಡ್ದು ಬಂದಾರಾ ಯೋ ಸೀತಾ ನಾನು ಹಾಗೆಲ್ಲ ಕುಡಿತೇನೆ ಚೂರೇ ಚೂರು ಹಾಕಿದ್ ನಾನು ಅವ್ನು ಬಾ 90 ಕುಡಿಯೋಣ ಅಂದ ನಾನು 90 ಎಲ್ಲ ಬೇಡ ಅಂತ ಹೇಳಿ ಅವ್ನು ಹಾಕಿರೋದ್ರಲ್ಲಿ ಒಂದು ಚೂರೇ ಚೂರು ತಗೊಂಡಿರೋದು ಕಣೆ ನಾನು ಜಾಸ್ತಿ ಕುಡಿಯೋಕೆ ಹೋಗಿಲ್ಲ ಅಲ್ಲ BP ಶುಗರ್ ಎಲ್ಲ ಮಾತ್ರೆ ತಗೊಂತೀರಾ ಅದ್ರ ನಡುವೆ ಇದು ಬೇರೆ ಕುಡಿಬಾರ್ದು ಅಂತ ಡಾಕ್ಟರ್ ಹೇಳಿದ್ರೆ ತಾನೆ ಮತ್ತೆ ಯಾಕೆ ಕುಡಿಯೋಕೆ ಹೋಗಿದ್ದು ನಂಗೆ ಹುಷಾರಿಲ್ಲ ನಾನು ಬರಲ್ಲ ನಂಗೆ ಆರಾಮಿಲ್ಲ ಅಂತ ಹೇಳಕ್ಕಾಗಲ್ಲ ನಿಮಗೆ ಅಯ್ಯೋ ನಾನು ಹಾಗೆ ಹೇಳಿದೆ ಸೀತಾ ನಾನು ಕುಡಿಯಲ್ಲ ಮನೇಲಿ ಗೊತ್ತಾದ್ರೆ ಬೈತಾರೆ ನಾನು ಕುಡಿಯಲ್ಲ ನಂಗೆ ಟ್ಯಾಬ್ಲೆಟ್ ಎಲ್ಲ ತಗೋತಿದ್ದೀನಿ ಅಂತಾನೆ ಅಂದೆ ಆರಾಮಿಲ್ಲ ಅಂತಾನೆ ಅಂದೆ ಆ ರಮೇಶ್ ಬಿಡ್ಬೇಕಲ್ಲ ಸೀತಾ ರಂಗಣ್ಣ ಎಂತ ಆಗಲ್ಲ ಒಪ್ರೂಪು ಕುಡಿದ್ರೆ ಏನಾಗಲ್ಲ ಬಾ ನೀನೇನು ದಿನ ಕುಡಿಯಲ್ಲ ಒಪ್ರೂಪಕ್ಕೆ ನನ್ನ ಜೊತೆ ಒಂಚೂರು ಕುಡಿಬೋದು ಬಾ ಬಾ ಅಂತ ಕರ್ಕೊಂಡು ಹೋದ ಕಣೆ ಹಾಗಾಗಿ ಒಂಚೂರು ಅವ್ನು ಬೇಜಾರಾಗುತ್ತೆ ಅಂತ ಒಂದು ಚೂರೇ ಚೂರು ಕುಡ್ದೀನಿ ನೋಡು ಓ ಅವನಿಗೆ ಬೇಜಾರಾಗತ್ತೆ ಅಂತ ಕುಡ್ದು ಬಂದಿದ್ದ ಅಲ್ಲ ಮನೇಲಿ ಒಂಚೂರು ಉಪ್ಪು ಜಾಸ್ತಿ ಹಾಕಿದ್ರಿ ಅಂತ ಅಂತೀರಾ ಅಲ್ಲ ನಂಗೆ BP ಜಾಸ್ತಿ ಆಗತ್ತೆ ಅಂತೀರಾ ಇವಾಗ ಕುಡ್ದು ಬಂದ್ಬಿಟ್ಟು ಆಮೇಲೆ ಡಾಕ್ಟರ್ ಕೇಳಿದ್ರೆ ಇಲ್ಲ ಮನೇಲಿ ಉಪ್ಪು ಹಾಕ್ತಾರೆ ಸಾಂಬಾರ್ಗೆ ಅದಕ್ಕೆ ಜಾಸ್ತಿ ಆಯ್ತು ಅನ್ನೋದಲ್ಲ
ಮನೇಲಿ ಮಾಡಿದ ಅಡುಗೆನೇ ಸರಿ ಇಲ್ಲ, ಎಣ್ಣೆ ಹಾಕವ್ರೆ, ಉಪ್ಪು ಹಾಕವ್ರೆ, ಅದಕ್ಕೆ ನನಗೆ ಬಿ ಪಿ ಶುಗರ್ ಜಾಸ್ತಿ ಆಯಿತು, ಸಕ್ಕರೆ ಹಾಕರೆ ಅಂತ ಹೇಳೋದು. ಈಗ ಹೋದೆಲ್ಲ ಯಾರಿಗಾರು ಬೇಜಾರಾಗುತ್ತೆ ಅಂತ ಕುಡಿದು ಬರೋದು. ಕುಡಿದ್ರೆ ಮತ್ತೆ ಇನ್ನೇನಾಗುತ್ತೆ, ಜಾಸ್ತಿ ಆಗಿದೆ. ಅಲ್ಲ ಈ ಸರಿ ಡಾಕ್ಟ್ರ್ ಏನಾರು ಅನ್ಲಿ, ನಾನು ಅಂತೀನಿ ನೋಡು ಎಂತಕ್ಕೆ ಅಂತ. ಅಯ್ಯೋ ಸೀತಾ, ನೀ ಬೈಬೇಡ ಕಣೆ. ನಾ ಇನ್ಯಾರ ಜೊತೆನೂ ಹೋಗಲ್ಲ, ಕದ್ರೂ ಹೋಗಲ್ಲ ಬಿಡು. ಇದೊಂದ್ಸಲಿ ಸುಮ್ಮನಿರು, ಏನು ಹೇಳಕ್ ಹೋಗ್ಬೇಡ. ಈ ಮಟನ್ ತಗೊಂಡೋಗಿ ಗೀತ ಕೊಡು, ಸಾಂಬಾರು ಮಾಡಕ್ಕೆ ಹೇಳು, ಬೇಗ ಊಟ ಮಾಡೋಣ. ಇದು ಒಂದ್ಸಲ ಚೂರು ಕುಡ್ದು ಬಂದೀನಿ, ಇನ್ನು ಹೋಗಲ್ಲ ಬಿಡು. ಅಪ್ಪ ದೇವ್ರೆ, ಅಂತೂ ಇಂತೂ ಸೀತನ ಹತ್ರ ತಪ್ಪಿಸ್ಕೊಂಡೆ. ಇಲ್ಲಾಂದ್ರೆ ಇವತ್ತು ನನ್ನ ಗ್ರಾಚಾರ ನೆಟ್ಟಿಗೆ ಮಾಡಿರೋಳು. ಅಲ್ಲ ರಮೇಶ್ ಬೇಡ ಅಂದ್ರು ಕುಡ್ಸಿದ್ದ. ಈಗ ಮನೆಗೆ ಬಂದರೆ ಎಂತ ಮಾಡ್ತಾಳೆ ಏನೋ, ಇವಳ ಹತ್ರ ಬೈಸ್ಕೋಬೇಕು, ಉಗಿಸ್ಕೋಬೇಕು ಅಂದ್ಕೊಂಡೆ. ಏನೋ ಪುಣ್ಯಕ್ಕೆ ಹೇಳ್ಬಿಟ್ಟು ಸುಮ್ಮನಾದ್ಲು. ಇನ್ನೂ ಎಷ್ಟಿದೆಯೋ ರಾಮಾಯಣ ಗೊತ್ತಿಲ್ಲ. ಏನಾರು ಊಟ ಮಾಡೋವಾಗ ಬರೋ ಆಮೇಲೆ ಏನಾರು ತೆಗೆಯಕ್ಕಿದೆಯೋ ಎಂತದ. ಅಲ್ಲ ಸೀತಾ, ಅಲ್ಲ ಕಾಯೆಲ್ಲ ತೂದಿಟ್ಕೊಂಡು ಕೂತಿಯಲ್ಲ, ಮಸಾಲೆ ರುಬ್ಬಿಲ್ಲ ಇನ್ನ ನೀನು, ರೆಡಿ ಮಾಡಿಲ್ವಾ? ಅಲ್ಲ ಮಾವ ಈಗ ಬಂದರ್ ಕಣೆ, 2 kg ಐತಂತೆ ಮಟನು, ಎಳೆ ಮಟನು, ಜಾಸ್ತಿ ಕುಗ್ಸೋದು ಬೇಡ ಅಂತ ಹೇಳು, ಒಂದು 4-5 ವಿಜಿಲ್ ಹಾಕ ಸಾಕು ಅಂತ ಹೇಳು ಅಂತ ಇವತ್ತು ತಗೊಂಬಂದಾರ ನೋಡು. ನೀನಿನ್ನ ಮಸಾಲೆ ಏನೋ ರೆಡಿ ಮಾಡಿಲ್ಲ, ಯಾಕೆ? ಅಯ್ಯೋ ಅತ್ತೆ, ಅಲ್ಲ ಕರೆಂಟ್ ಹೋಗೈತತ್ತೆ, ಅವಾಗಲೇ ನಾನು ಮಸಾಲೆ ರೆಡಿ ಮಾಡಿ ಇಟ್ಕೊಂಡು ಕುಂತೀನಿ ನೋಡು. ಕರೆಂಟ್ ಇಲ್ಲ, ಕರೆಂಟ್ ಇದ್ದಿದ್ರೆ ಅವಾಗಲೇ ನನ್ನ ಮಸಾಲೆ ರುಬ್ಬಿ ಆಗಿರೋದು. ಕರೆಂಟ್ ಇಲ್ಲ, ಅದಕ್ಕೆ ಕುಂತೀನಿ, ಇನ್ನೆಂತ ಮಾಡೋದು ಅಂತ. ಅಲ್ಲ ಗೀತಾ, ಕರೆಂಟ್ ಇಲ್ಲ ಅಂದ್ರೆ ಅಲ್ಲಿ ಕಲ್ಲಿಲ್ವೇನೆ, ಕಲ್ಲಲ್ಲಿ ರುಬ್ಬಕ್ಕಾಗಲ್ವಾ? ಅಲ್ಲ ಆವಾಗಿನ ಕಾಲದಲ್ಲೆಲ್ಲ ನಾವು ಕರೆಂಟ್ ಕಾಯ್ತಾ ಇದ್ವಾ? ಕರೆಂಟ್ ಇಲ್ಲ ಅಂದ್ರೆ ಕಲ್ಲಲ್ಲಿ ರುಬ್ಬಿ ಸಾಂಬಾರು ಮಾಡ್ತಾ ಇದ್ವಿ. ಕರೆಂಟ್ ಇರ್ತಾಯ್ತಾ? ಅವಾಗೆಲ್ಲ ಮಿಕ್ಸಿನೇ ಇರಲಿಲ್ಲ ನಮ್ಮ ಮನೇಲೆಲ್ಲ. ಅವಾಗ ನಾನು ಮದುವೆಗೆ ಬರೋದೆಲ್ಲ ಮಿಕ್ಸಿನೇ ಇರಲಿಲ್ಲ. ಅವಾಗೆಲ್ಲ ಕಲ್ಲಲ್ಲೇ ರುಬ್ಬಿ ನಾವು ಅಡುಗೆ ಮಾಡ್ತಿದ್ದಿದ್ದಲ್ವಾ? ಅಲ್ಲ ಕರೆಂಟ್ ಇಲ್ಲ ಅಂದ್ರೆ ಇಷ್ಟೊತ್ತು ತನಕ ಕೂತಿಯಲ್ಲ, ಇನ್ನು ಊಟ ಮಾಡೋದು ಯಾವಾಗ? ಅಯ್ಯೋ, ಈ ಕರೆಂಟ್ ಬರೋದು ಯಾವಾಗ? ಬಂದಿಲ್ಲ ಅಂದ್ರೆ ಇವತ್ತು ಊಟನೇ ಇಲ್ವಾ? ಎಂತ ಕತೆ ಮಾರತಿ, ಇವಾಗಿನ ಹೆಣ್ಮಕ್ಳು ಕತೆ ನೋಡಿ. ಅಲ್ಲ ಕಲ್ಲಲ್ಲಿ ಕಲ್ಲು ಅಷ್ಟು ಚೆನ್ನಾಗಿ ಕಲ್ಲು ಐತೆ, ಕಡಿಯೋ ಕಲ್ಲು ಐತೆ, ಆ ಕಡಿಯೋ ಕಲ್ಲಲ್ಲಿ ಕಡಿಯೋದು ಸಾಂಬಾರು ಮಾಡೋದು ಬಿಟ್ಟು ಕರೆಂಟ್ ಇಲ್ಲ ಅಂತ ಕುಂತವಳೆ ನನ್ನ ಸೊಸೆ. ಅಲ್ಲ ಎಂತ ಕತೆ, ಕರೆಂಟ್ ಇಲ್ಲ ಅಂದ್ರೆ ಅಡುಗೆನೇ ಮಾಡೋ, ಊಟನೇ ಮಾಡೋದು ಬೇಡವಾ ಹಂಗಾದ್ರೆ? ಅಯ್ಯೋ ಅತ್ತೆ, ನಂಗೆ ಕಡಿಯೋ ಕಲ್ಲಲ್ಲೆಲ್ಲ ಕಡಿಯೋಕೆ ಬರಲ್ಲ ಅತ್ತೆ, ಅದಕ್ಕೆ ಮಿಕ್ಸಿ ಕರೆಂಟ್ ಬರಲಿ ಮಿಕ್ಸಿಗೆ ಹಾಕೋಣ ಅಂತ ನೋಡ್ತಾ ಇದ್ದೀನಿ. ಗ್ರೈಂಡರ್ಗಾದ್ರೆ ಹಾಕಿದ್ರಾಯ್ತು, ಇಲ್ಲ ಮಿಕ್ಸಿಗಾದ್ರೆ ಹಾಕಿ ಬೇಗ ಆಗುತ್ತೆ, ಗ್ರೈಂಡರ್ ಹಾಕಿ ಲೇಟ್ ಆಗುತ್ತೆ, ಮಿಕ್ಸಿಗೆ ಹಾಕಿ ಬೇಗ ಮಾಡೋಣ ಅಂತ ನಾನು ಕಾಯ್ತಾ ಇದ್ದೀನಿ. ನಂಗೆ ಆ ಕಲ್ಲಲ್ಲೆಲ್ಲ ರುಬ್ಬಕ್ಕೆ ಬರಲ್ಲ ಅತ್ತೆ. ಅಲ್ಲನೇ ಗೀತಾ, ನಾನಾದ್ರೂ ರುಬ್ಕೊಡ್ತಿರ್ಲಿಲ್ಲನೆ, ನನ್ನ ಹತ್ರ ಹೇಳಿದ್ರೆ ಕರೆಂಟ್ ಇಲ್ಲ ಅತ್ತೆ ಎಂತ ಮಾಡೋದಂತ ಕೇಳಿ ನಾನು ಹೇಳ್ತಿರ್ಲಿಲ್ಲ, ನಾ ರುಬ್ಕೊಡ್ತೀನಿ ಅಂತ. ಅಲ್ಲ ಇಷ್ಟೊತ್ತಂತೆ ರುಬ್ದೇನೆ ಕೂತಿದ್ದಲ್ಲ ನೀನು, ಇವಾಗ ಕರೆಂಟ್ ಇಲ್ಲ ಅತ್ತೆ ಅಂತೀಯಲ್ಲ, ಅವಾಗಲೇ ಹೇಳಿದ್ರೆ ನಾನು ಮಾಡ್ಕೊಡ್ತಿರ್ಲಿಲ್ವಾ? ಅಯ್ಯೋ ನೋಡಿ, ಈ ಪ್ಯಾಟೆ ಹುಡುಗಿರು ಮದುವೆ ಮಾಡ್ಕೊಬಂದ್ರೆ ಇದೇ ಗೋಳು ನಮಗೆ. ಅಲ್ಲ ನಾವೇ ಮಾಡಬೇಕು, ಇದನ್ನು ರುಬ್ಬಕ್ಕೂ ಬರಲ್ಲಂತೆ. ಸರಿ, ಈ ಮಟನ್ ಅದ್ರ ತಗೊಂಡೋಗಿ ತೊಳೆದು ಕ್ಲೀನ್ ಮಾಡ್ಕೊಂಡಾದ್ರು ಬಾ, ನಾನು ರುಬ್ತೀನಿ. ಮಾವಯ್ಯ ಬೇಗ ಸಾಂಬಾರು ಮಾಡು ಅಂತ ಹೇಳಿ ಕಳ್ಸಾರೆ. ಮಸಾಲೆ ಎಲ್ಲ ಹೆಂಗೆ ರೆಡಿ ಮಾಡಿ ಇಟ್ಟಾಳಲ್ಲ, ಬೇಗ ಮಟನ್ ಬೇಯಿಸ್ಬಿಟ್ಟು ಸಾಂಬಾರು ಮಾಡಿ ಅಂದವ್ರೆ. ಅಲ್ಲ ನೀನು ನೋಡಿದ್ರೆ ಇನ್ನೂ ಮಸಾಲೆನೇ ರೆಡಿ ಮಾಡಿಲ್ಲ. ಸರಿ, ನೀನು ಮಟನ್ ತೊಳೆದು ಕ್ಲೀನ್ ಮಾಡ್ಕೊಂಡು ಬಾ, ಹಾಗೆ ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು 5 ವಿಜಿಲ್ ಹೊಡ್ಸು, ನಾನು ಅಷ್ಟರಲ್ಲಿ ಮಸಾಲೆ ರುಬ್ಬಿರ್ತೀನಿ. ಕಾಯಿ ಎಷ್ಟು ತುರ್ದಿಯಾ? ಸಾಕಾದು 2 kg ಮಟನ್ ಆಯ್ತಂತೆ ನೋಡು, ಕಾಯಿ ಎಷ್ಟು ಹಾಕಿ ಅದಕ್ಕೆ? ನೋಡಿ ಅತ್ತೆ, ನೀವು ಸುಲ್ ಕೊಟ್ಟಿರಲ್ಲ ಒಂದು ಕಾಯಿ, ಅಷ್ಟು ತುರ್ದಿದ್ದೀನಿ. ಸಾಕಾಗಿಲ್ಲ ಅಂದ್ರೆ ಮತ್ತೆ ತುರ್ಕೊಂಡ್ರೆ ಆಯ್ತು ಅಂತ ಅನ್ಕೊಂಡಿನಿ. ನಂಗೆ ಸುಲಿಯೋಕ್ಕೂ ಬೇರೆ ಬರಲ್ಲ ಕಾಯಿ, ಅದಕ್ಕೆ ಮತ್ತೆ ನಿಮ್ಮ ಹತ್ರ ಒಂದು ಕಾಯಿ ಸುಲ್ಕೊಳ್ಳೋಣ, ಬೇಕು ಅಂದ್ರೆ ಮಟನ್ ಎಷ್ಟು ಹತ್ತಾರ ಅಷ್ಟರ ಮೇಲೆ ಡಿಸೈಡ್ ಮಾಡೋಣ ಅನ್ಕೊಂಡು ಸುಮ್ಮನಾಗಿನಿ. ಅಯ್ಯೋ ನನ್ನ ಕರ್ಮವೇ, ಒಂದು ಕಾಯಿ ಸುಲಿಯೋಕ್ಕೂ ಬರಲ್ಲ, ಒಂದು ಖಾರ ಕಡಿಯೋಕ್ಕೂ ಬರಲ್ಲ. ಎಂತ ಸೊಸೆ ಅಂದ್ರೆ ಸೊಸೆ. ಮಟನ್ ಸಾಂಬಾರು ಮಾಡೋಕ್ಕಾದ್ರೂ ಬರತ್ತಾ ನಿಂಗೆ? ಸರಿ ಹೋಗ್, ಏನಾದರೂ ಮಾಡತ್ಲಾಗ ಮಟನ್ ಅದು ಕ್ಲೀನ್ ಮಾಡ್ಕೊಂಡು ಬಾ ಹೋಗಿ. ಜಾಸ್ತಿ ಮಾತಾಡಿದ್ರೆ ಎಷ್ಟು ಹೇಳಿದ್ರು ಅಷ್ಟೇ ನಿಮಗೆ. ಸರಿ ಅತ್ತೆ, ಮಟನ್ ಕೊಡಿ, ನಾನು ಕ್ಲೀನ್ ಮಾಡ್ಕೊಂಬರ್ತೀನಿ. ಮತ್ತೆ ಮಟನ್ ಕ್ಲೀನ್ ಮಾಡ್ತೀಯ ಅಂತ ಹೇಳಿ ಒಂದೊಂದೇ ಪೀಸ್ನ ತೊಳಿತಾ ಕುತ್ಕೊಂಬೇಡ, ಬೇರೆ ಕ್ಲೀನ್ ಮಾಡ್ಕೊಂಡು ಬಾ. ಮಟನ್ ತೊಳೆಯೋಕ್ಕಾದ್ರೂ ಬರುತ್ತಲ್ವಾ? ಮತ್ತೆ ಸಿಪ್ಪೆ ಸುಲಿಯಕ್ಕೆ ಬರಲ್ಲ, ಖಾರ ಕಡಿಯಕ್ಕೆ ಬರಲ್ಲ, ಇನ್ನು ಮಟನ್ ತೊಳೆಯಕ್ಕೆ ಬರುತ್ತಾ ಇಲ್ವೋ? ಅದಕ್ಕೆ ಎಷ್ಟು ಸಲ ಅತ್ತೆ ಅನ್ಬೇಕೋ ಏನೋ ಗೊತ್ತಿಲ್ಲ ಇವಾಗ. ಅಲ್ಲನೇ ಸೀತಾ, ಕಾಯೆಲ್ಲ ಇವಾಗ ತುರ್ದಿದ್ದೀರಾ, ಇನ್ನೂ ಮಸಾಲೆ ರೆಡಿ ಮಾಡಿಲ್ಲ. ಮತ್ತೆ ನನ್ನ ಹತ್ರ ಮಟನ್ ತಂದಿದ್ದು ಲೇಟ್ ಆಯ್ತು ಅಂತ ಇದೆಯಾ? ಮಸಾಲೆ ಇನ್ನೂ ಹುರಿದಿಲ್ಲ, ರೆಡಿ ಮಾಡಿಲ್ಲ, ಎಂತಿಲ್ಲ. ಅಯ್ಯೋ, ಮಸಾಲೆ ಎಲ್ಲ ಹುರಿದಿಟ್ಟಾಳೆ ನಿಮ್ಮ ಸೊಸೆ, ನೋಡಿ ಕಾಯಿ ತುರ್ದಿಟ್ಟಾಳೆ. ಕಾಯಿ ಕರೆಂಟ್ ಇಲ್ಲ ಅಂತೆ, ಕರೆಂಟ್ ಇಲ್ಲ ಅಂದ್ರೆ ಕಲ್ಲಲ್ಲಿ ರುಬ್ಬಕ್ ಬರಲ್ಲಂತೆ. ಕರೆಂಟ್ ಇಲ್ಲ ಅಂತ ಕಾಯ್ತಾ ಕುಂತಾಳೆ ಕರೆಂಟ್ ಬರುತ್ತಂತ. ಅಲ್ಲ ನಿಮ್ಮ ಸೊಸೆ ನಂಬ್ಕೊಂಡ್ರೆ ಕರೆಂಟ್ ಬಂದಾಗೆ ರಾತ್ರಿ ಆದ್ರೆ ಅಷ್ಟು ತನಕ ನಿಮ್ಗೆ ಊಟ ಇಲ್ಲ. ಇಂಥ ಸೊಸೆ ನೋಡಿ, ಕರೆಂಟ್ ಇಲ್ಲ ಅಂತ ಕಾಯ್ತಾ ಕೂತವಳೆ, ಕರೆಂಟ್ ಇಲ್ಲ ಅಂದ್ರೆ ಊಟ ಇಲ್ಲ. ಅಲ್ಲ ಅಯ್ಯೋ ಶಿವನೇ, ಕರೆಂಟ್ ಇಲ್ಲ ಅಂದ್ರೆ ಅಷ್ಟು ಚಂದ ಕಲ್ಲು ಮಾಡಿಟ್ಟಿವಿ, ಆ ಕಲ್ಲಲ್ಲಿ ಹಾಕಿ ರುಬ್ಬದಲ್ವಾ? ಅಲ್ಲ ರುಬ್ಬ ಕಲ್ಲರ್ ಚೆನ್ನಾಗೈತೆ, ರುಬ್ಬಕಲ್ಲಿ ಚೆನ್ನಾಗೈತೆ, ರುಬ್ಬಕ್ ಬರಲ್ಲ ಅಂತಲ್ಲ, ಇನ್ನೆಂತ ಮಾಡೋದು? ನಂಗೊಂದು ಸೊಂಟ ಹಂಗೆ ಕುತ್ಕೊಂಡು ರುಬ್ಬಕ್ ಆಗುತ್ತೆ ಇಲ್ಲ ಗೊತ್ತಿಲ್ಲ. ಇವಾಗ ಬೆನ್ನು ಏನು ಸಿಡಿತೈತೆ, ಎಂತ ಮಾಡೋದು? ರುಬ್ಲಿಲ್ಲ ಅಂದ್ರೆ ಊಟ ಮಾಡ್ಬೇಕಲ್ಲ. ನಾನೇ ರುಬ್ತೀನಿ, ಹೋಗಿ ಮಟನ್ ಅದು ತೊಳ್ಕೊಂಬ ಅಂತ ಕಳ್ಸಿನಿ. ಇವಾಗ ಒಂದು ಮಟನ್ ತೊಳ್ಕೊಂಬರೋದಿನಿ, ಹ್ಯಾಂಗೆ ತೊಳಿತಲ್ಲ ಗೊತ್ತಿಲ್ಲ. ಅದಕ್ಕೆ ಕಾಯಿ ತಗೊಂಡು ಕಲ್ಲೆಲ್ಲ ರುಬ್ಬೋಣ ಅಂತ ಕಾಯಿ ತಗೋತಾ ಇದ್ದೀನಿ. ಇನ್ನೆಂತ ಮಾಡೋದು? ಒಂದು ಸೊಂಟ ಬೆನ್ನಲ್ಲಿ ಕುತ್ಕೊಳ್ಳೋಕ್ಕಾಗಲ್ಲ ನನಗೆ, ಆದರೂ ರುಬ್ಬೇಕಲ್ಲ, ರುಬ್ಬಿಲ್ಲ ಅಂದ್ರೆ ಊಟ ಮಾಡ್ಬೇಕಲ್ಲ. ಸರಿ ಬೇಗ ರೆಡಿ ಮಾಡು. ಹೌದೌದು, ರೆಡಿ ಮಾಡ್ತೀನಿ. ಇನ್ನೆಂತ ಮಾಡೋದು? ಪೇಟೆ ಹುಡುಗಿಯರ್ ಮದುವೆ ಮಾಡ್ಕೊಂಡ್ಮೇಲೆ ನಾವೇ ಮಾಡ್ಕೊಂಡು ತಿನ್ಬೇಕು, ಇನ್ನೆಂತ ಮಾಡೋಕ್ಕಾಗಲ್ಲ. ಅಪ್ಪ ಮಗ ಹೋಗ್ಬಿಟ್ಟು ಅವ್ರು ಆಸ್ತಿ ಮನೆಯೆಲ್ಲ ನೋಡ್ಬಿಟ್ಟು ಓಕೆ ಅನ್ಕೊಂಡು ಬಂದ್ರಲ್ಲ, ಹುಡುಗಿಗೆ ಏನು ಅಡುಗೆ ಬರುತ್ತೆ ಏನು ಕೇಳಿದಲ್ಲ, ಎಂತ ಬರುತ್ತೆ ಏನೇ ಅಂತ ಕೇಳಿಲ್ಲ. ಅವ್ರದ್ದು ಆಸ್ತಿ ಮನೆ ನೋಡ್ಕೊಂಡೆ ಓಕೆ ಅಂದಿದ್ದು. ಇವಾಗ ನೋಡಿ ಎಲ್ಲ ಗೊತ್ತಾಗುತ್ತೆ. ಇವಾಗ ಆಸ್ತಿ ಮನೆ ಬರುತ್ತಾ? ಏನಾರು ಮಗಳಿಗೆ ಏನಾರು ತಂದು ತಲೆ ಮೇಲೆ ಇಟ್ಟವ್ರ ಆಸ್ತಿನ ಎಲ್ಲ ಅವ್ರು ಇಟ್ಕೊಂಡವ್ರೆ, ಮಗಳನ್ನ ಮಾತ್ರ ಕಳಿಸ್ಕೊಟ್ಟವ್ರೆ. ಇನ್ನು ಇಲ್ಲಿ ಕೆಲಸ ಮಾಡೋಕ್ಕೆ ಯಾರು ಬರ್ತಾರೆ? ನಾವೇ ಮಾಡ್ಕೊಂಡು ಸಾಯ್ಬೇಕು.
ಅಯ್ಯೋ ಸುಮ್ಮನಿರು ಮರತಿ ಸೀತಾ, ಏನು ಮದುವೆ ಮಾಡ್ಕೊ ಬಂದೀವಿ ಇವಾಗ ಇನ್ನ ಹಂಗೆ ಹಿಂಗೆ ಅಂದ್ರೆ ಸರಿ ಆಗಲ್ಲ. ಸುಮ್ಮನಿರು, ಏನೋ ಒಂದು ಅಡ್ಜಸ್ಟ್ ಮಾಡ್ಕೊ ಹೋಗ್ಬೇಕು ನಾವು, ಇನ್ನೆಂತ ಮಾಡೋದು. ಸೀತಾ, ಊಟಕ್ಕೆ ರೆಡಿ ಆಯ್ತೇನೆ? ಮಸಾಲೆ ರುಬ್ಬಿಟ್ಟು ಬಂದಿನಿ, ಎಂತ ಮಾಡೋದು ಏನೋ ಗೊತ್ತಿಲ್ಲ. ಮಸಾಲೆ ರುಬ್ಬಿಟ್ಟು ಒಲೆ ಮೇಲೆ ಬಂದಿನಿ. ವಿಸಿಲ್ ಎಲ್ಲ ಹೊಡ್ತಾ ಆಗಲ್ಲ, ಇಲ್ಲ ಕಲ್ಲಲ್ಲಿ ಕಡಿಬೋದು. ಮಟನ್ ಎಲ್ಲ ಬೆಂದೈತೆ, ಕಡೆಗೆ ಬರ್ಬೇಕು, ಒಲೆ ಮೇಲೆ ಇಟ್ಟಿರ್ಬೋದು. ನೋಡಿ ಅಡುಗೆ ಮನೇಲಿ ನಾವು ಎಂತ ಮಾಡಿದ್ರು ಸರಿ ಆಗಲ್ಲ. ಅಮ್ಮ ಒಂದು ಕೆಲಸ ಹೇಳ್ತಿರ್ಲಿಲ್ಲ, ಇಲ್ಲಿ ಬಂದ್ಮೇಲೆ ಎಲ್ಲ ಕೆಲಸ ಮಾಡಬೇಕು. ನಂಗೆ ಮಾಡಕ್ ಬರಲ್ಲ ಅಂದ್ರೆ ಅದನ್ನೇ ಒಂದು ದೊಡ್ಡದಾಗಿ ಮಾಡ್ತಾರೆ. ಎಂತ ಮಾಡೋದು, ಸ್ಕೂಲಿಗೆ ಹೋಗ್ತಿದ್ದಲ್ಲ ಇವ್ರ ಮನೆ ಮಾಡ್ಕೊ ಬಂದಿದ್ದು ಇವ್ರು ತಪ್ಪಲ್ವಾ? ನನ್ನ ಕಾಲೇಜ್ ಕಳಿಸ್ತಾ ಇದ್ರು, ಕಾಲೇಜ್ ಮುಗಿಯಷ್ಟರಲ್ಲಿ ಇವ್ರ ಮನೆ ಮಾಡ್ಕೊ ಬಂದಾರೆ. ಇವ್ರ ಮಗನಿಗೆ ಎಂತ ಕಷ್ಟ ಇವ್ರ ಮನೆ ಮಾಡ್ಕೊ ಬರ್ಬೇಕಿತ್ತು. ಬೇಡ, ನಮ್ಮ ಕಾಲೇಜಿಗೆ ಹೋಗೋಡು ಬೇಡ, ನನಗೆ ಮನೆ ಕೆಲಸ ಮಾಡಿ ಹುಡುಗಿಬೇಕು ಅಂತ ಹೇಳಿದ್ರೆ ಆಗಿರಲ್ಲ. ಓಕೆ ಫ್ರೆಂಡ್ಸ್, ನನ್ನ ಮಟನ್ ಸಾರು ರೆಡಿ ಆಯ್ತು. ಅತ್ತೆ ಮಾವನಿಗೆ ಫಸ್ಟ್ ಊಟ ಹಾಕಿ ಬರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು, ಬೈ ಬಾಯ್.